ಹಿರಿಯರ ಹಬ್ಬ ಯಾವ ಥರ ಅಂದರೆ ರಿಯಲ್ ಆಗಿ ನಮ್ಮ ಪೂರ್ವಜರು ಬಂದು ನಾವು ಮಾಡಿರೋ ಎಲ್ಲ ವೆರೈಟೀಸ್ನು ಟೇಸ್ಟ್ ಮಾಡಿ ತಿಂದೇ ತಿಂತಾರೆ ಅನ್ನೋ ಒಂದು ನಂಬಿಕೆ. ಅಬ್ಬಬ್ಬಾ ಅದೇನು ಶ್ರದ್ಧೆ ಅಂತೀರಾ, ನಮ್ಮ ಮನೇಲಿ ಕೂಡ ಇವತ್ತು ನಾವು ಅದೇ ಹಬ್ಬನ ಆಚರಣೆ ಮಾಡಿದ್ವಿ. ನಾರ್ಮಲ್ ಡೇಸ್ಗಿಂತ ಇವತ್ತು ಸ್ವಲ್ಪ ಸ್ಪೆಷಲ್ ಅಲ್ವಾ, ನಮ್ಮ ಅಮ್ಮಂಗೆ ಕೂಡ ಹೆಲ್ಪ್ ಮಾಡಬೇಕು. ಸೊ ಬೇಗ ಎದ್ದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಮ್ಮ ಅಮ್ಮಂಗೆ ಕೂಡ ಹೆಲ್ಪ್ ಮಾಡಿದ್ದಾಯಿತು. ಈ ಕಡೆ ನಮ್ಮ ಕಸಿನ್ ಮತ್ತು ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದರು. ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಪೂಜೆಗೆಲ್ಲ ವಿಳೆದೆಲೆ ಬೇಕಿತ್ತಲ್ವ, ಅದಕ್ಕೆ ನಮ್ಮನೆ ಹತ್ರನೇ ನಾವು ಒಂದು ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ. ಹೇಗಿದ್ದರೂ ಮನೇಲಿ ನೀರೆಲ್ಲ ಬಿಟ್ಟಿದ್ರು, ಸೊ ಗಾರ್ಡನ್ಗೆ ಹೋಗಿ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಬಿಟ್ಟು, ಆಮೇಲೆ ನಾವು ಬೆಳೆಸಿರೋ ಗಿಡನ ನೋಡೋದ್ರಲ್ಲೇ ಏನೋ ಒಂಥರ ನೆಮ್ಮದಿ ಇರುತ್ತೆ ಅಲ್ವಾ. ಗಿಡಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಬಾಳೆ ಎಲೆ ಕಿತ್ಕೊಂಡ್ಬಿಟ್ಟು ಬಂದೆ. ಇವ್ರು ನೋಡಿ ನಮ್ಮ ಅಜ್ಜಿಯವ್ರ ಅಮ್ಮ, ಇವರು ನಮ್ಮ ಮುತ್ತಜ್ಜಿ. ಈ ಕಡೆ ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಾತ, ಅಜ್ಜಿ ಅವ್ರ ಫೋಟೋಸ್ ಎಲ್ಲ ತೆಗೆದು ಜೋಡಿಸಿ ಇಟ್ಕೊಂಡಿದ್ರು. ನೋಡಿ ಹೇಗೆ ಕಾಣ್ತಿದೆ ಅಂತ. ನಮ್ಮಮ್ಮ ಮತ್ತು ನಾನು ಸೇರಿ ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ವಿ ಗೊತ್ತಾ. ನಮ್ಮ ಸೈಡ್ ನಾನ್ ವೆಜ್ ಎಲ್ಲ ಮಾಡಲ್ಲ, ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಎಲ್ಲ ರೆಡಿ ಆದಮೇಲೆ ನಾನು, ನಮ್ಮ ಅಜ್ಜಿ, ನಮ್ಮಮ್ಮ, ಮನೆಯವರು ಎಲ್ಲರೂ ಪೂಜೆ ಮಾಡಿದ್ದಾಯಿತು. ಧೂಪ ಹಾಕಿದ್ದು ಆಯಿತು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ. ಕಣ್ಣಲ್ಲಿ ಕಣ್ಣಿಟ್ಟಾಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ, ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ, ದೇವರ ಮಗ. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬಾ ಹಶ್ವಾಗ್ತಿತ್ತು. ನಮ್ಮ ಮನೇಲಿ ನಾವೆಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು, ಅದೇನೋ ಒಂಥರ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಆ್ಯಂಡ್ ಜೊತೆಗೆ ಕೂತ್ಕೊಂಡು ತಿಂದ್ರೇ ಒಂಥರ ನೆಮ್ಮದಿ ಆ್ಯಂಡ್ ಚೆನ್ನಾಗೂ ಇರುತ್ತೆ. ನಮ್ಮ ಕೈ ತೋಟದಲ್ಲೇ ಬೆಳೆದಿರೋ ಬಾಳೆ ಎಲೆ ತೊಗೊಂಬಂದು ಎಲ್ರಿಗೂ ಊಟ ಬಡಿಸ್ಕೊಂಡಿದ್ದಾಯಿತು. ನಮ್ಮ ಮನೆಯಲ್ಲಿ ನಾವು ತುಂಬ ಜನ ಇಲ್ಲ, ಇರೋದೇ ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಜ್ಜಿಯವರಮ್ಮ. ಸೊ 4 ಜನ ಅಲ್ವಾ. ಇನ್ನು ನಮ್ಮ ಎದುರುಗಡೆ ಮನೆ ಒಬ್ಬಳು ಹುಡುಗಿ, ಅದೇ ನನ್ನ ಕಸಿನ್ ಅಂತ ಹೇಳಿದ್ನಲ್ವ, ಅವಳೊಬ್ಳು ಬಂದಿದ್ಲು. ಎಲ್ರಿಗೂ ಊಟ ಬಡಿಸ್ಕೊಂಡು ಜೊತೆಗೆ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನೋಡಿ ನಮ್ಮಮ್ಮ ನಾನು ಸೇರ್ಕೊಂಡು ಎಷ್ಟೆಲ್ಲ ವೆರೈಟೀಸ್ ಮಾಡಿದ್ದೀವಿ ಅಂತ. ನಮ್ಮ ತಾತಂಗೆ ತೂತೋಡೆ ಅಂತ ಅಂದರೆ ತುಂಬಾ ಇಷ್ಟ. ಸೊ ವಡೆ, ಚಟ್ನಿ, ಅನ್ನ, ಸಾಂಬಾರು, ಚಿತ್ರಾನ್ನ ನೋಡೋಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ವಿ. ಊಟ ಮಾತ್ರ ಸೂಪರಾಗಿತ್ತು. ಚೆನ್ನಾಗಿ ತಿಂದು ನಾವು ನೆಕ್ಸ್ಟ್ ಹೊರಟಿದ್ದೆ ಅಮರಾಪುರಕ್ಕೆ. ರೀಸನ್ ಏನಪ್ಪ ಅಂತ ಅಂದರೆ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ತೋರಿಸ್ಕೊಂಡು ಬರೋಣ ಅಂತ ನಾನು, ನಮ್ಮ ಅಜ್ಜಿ ಇಬ್ಬರೂ ಹೊರಟ್ವಿ. ಇದು ನೋಡಿ ನಮ್ಮ ಊರಿನ ಬಸ್ ಸ್ಟಾಂಡ್. ಎಷ್ಟೊತ್ತಾದರೂ ಒಂದು ಬಸ್ ಬರಲಿಲ್ಲ. ನನಗಂತೂ ಕಾದು ಕಾದು ಸಾಕಾಗೋಯ್ತು. ಕೊನೆಗೂ ಒಂದು ಬಸ್ ಬಂದೇ ಬಿಡ್ತು. ಹತ್ಕೊಂಡು ಅಮರಾಪುರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ಯಂತ್ರ ಹಾಕ್ಸಿದ್ರೆ ಬೇಗ ಹುಷಾರಾಗುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಸೊ ನಮ್ಮ ಅಜ್ಜಿ ಜೊತೆ ಬಂದು ಇಲ್ಲಿ ಯಂತ್ರ ಹಾಕಿಸ್ಕೊಂಡು ಬಂದಿದ್ದಾಯಿತು. ಮಿನಿಮಮ್ 3 to 4 hours ವೆಯ್ಟ್ ಮಾಡಿದ್ದೀನಿ ಇದಕ್ಕೋಸ್ಕರ. ಅಷ್ಟು ಜನ ಇದ್ದರು. ಸ್ವಲ್ಪ ಬೋರ್ ಆಗ್ತಿತ್ತು ಅಂತ ನಾನು ನನ್ನ ತಂಗಿ ಗಾಡೀಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟಿದ್ದಾಯಿತು. ಕವಿದ ಮೋಡ ಕರಗೆ ಮಳೆಯಾದಂಗೆ, ಕಾದ ನೆಲವು ಅರಳಿ ಹೂವಾದಂಗೆ, ಒಲವು ಚಿಗುರಿ ಹಸಿರ ಹೊನ್ನಾದಂಗೆ. ನನಗೆ ಸ್ವೀಟ್ ಕುಂಬಳಕಾಯಿ ಅಂದರೆ ತುಂಬ ಇಷ್ಟ. ಅದನ್ನೆಲ್ಲ ಕ್ಲೀನ್ ಮಾಡೋದೇ ಸ್ವಲ್ಪ ಕಷ್ಟ. ಅದನ್ನು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಡು ಅಂತ ನಮ್ಮಮ್ಮ ಅಂದರು. ಅದೆಲ್ಲ ಕ್ಲೀನ್ ಮಾಡಿಕೊಟ್ಟು
ಕೊನೆಗೆ ನನ್ನ ಡೇ ಈ ಥರ ಎಂಡ್ ಆಯಿತು. Thank you for watching. Keep supporting. Bye bye. Take care.